ಎಸ್ ವೀಕ್ಷಕರೇ ನೋಡಿ, KPSCಯಲ್ಲಿ ಮತ್ತೊಂದು ಸ್ಕ್ಯಾಮ್ದ ಆರೋಪ ಕೇಳಿ ಬರ್ತಾ ಇದೆ. ಉದ್ಯೋಗಗಳು ಮಾರಾಟ ಆಗಿದ್ದಾವೆ ಅಂತ ಹೇಳಿ ಪಶುವೈದ್ಯಾಧಿಕಾರಿಗಳ ನೇಮಕಾತಿ ಏನಾಗಬೇಕಿತ್ತು, ಅದರ ಎಕ್ಸಾಮ್ ಆಯಿತು. ಆ ಎಕ್ಸಾಮಲ್ಲಿ ಸಾವಿರಾರು ವಿದ್ಯಾರ್ಥಿಗಳು ಬರೆದಿದ್ದಾರೆ ಎಕ್ಸಾಮನ್ನು. ಇವಾಗ ಅದು ಸ್ಕ್ಯಾಮ್ ಆಗಿದೆ, ಅದನ್ನು ಮರು ಎಕ್ಸಾಮ್ ನಡೆಸಿ ಅಂತ ಹೇಳಿ ಅಭ್ಯರ್ಥಿಗಳು, ಉದ್ಯೋಗಾಕಾಂಕ್ಷಿಗಳು ವಿಧಾನಸೌಧದ ಪೊಲೀಸ್ ಠಾಣೆಗೆ ದೂರನ್ನು ನೀಡಿದ್ದಾರೆ. ವೀಕ್ಷಕರೇ, ಇದೇ ರೀತಿ ಆಗ್ತಾ ಇದ್ರೆ ಸ್ಟೂಡೆಂಟ್ಗಳ ಕತೆ ಏನ್ರಿ, ಕಷ್ಟಪಟ್ಟು ಓದೋರ ಕತೆ ಏನಂತ ಹೇಳಿ ಇದರ ಬಗ್ಗೆ ಹೆಚ್ಚಿನ ಅಪ್ಡೇಟ್ ಕೊಡೋದಕ್ಕೆ ನನ್ನ ಜೊತೆ ನೇರ ಫೋನೋ ಸಂಪರ್ಕದಲ್ಲಿ ಸಿಗ್ತಾ ಇದ್ದಾರೆ ವಿನೋದ್ ಅವರು, ನಮ್ಮ ಪ್ರತಿನಿಧಿ. ಎಸ್ ವಿನೋದ್, ಇವಾಗ ನೋಡಿ KPSC ಇದೆಯಲ್ಲ, ಏನಲ್ಲ ಒಂದಲ್ಲ ಒಂದು ಇದೇ ರೀತಿಯ ವಿವಾದಗಳಿಗೆ ಮತ್ತೊಂದಕ್ಕೆ ಸಾಕ್ಷಿ ಆಗ್ತಾ ಹೋಗುತ್ತೆ. ಈಗ ಮತ್ತೊಂದು ಎಕ್ಸಾಮ್ ಸ್ಕ್ಯಾಮ್ ಆರೋಪ ಕೇಳಿ ಬರ್ತಾ ಇದೆ, ಉದ್ಯೋಗ ಮಾರಾಟಗಳಾಗಿದ್ದಾವೆ ಅಂತ ಹೇಳಿ ವಿದ್ಯಾರ್ಥಿಗಳು ದೂರನ್ನು ಕೂಡ ಕೊಟ್ಟಿದ್ದಾರೆ. ಹೆಚ್ಚಿನ ಅಪ್ಡೇಟ್ ಕೊಡೋದಾದ್ರೆ ಏನಿದೆ ವಿನೋದ್? ಮಾದೇವ್ ಜಿಗ್ಗೋ, ಈ ಒಂದು KPSC ಕರ್ಮಕಾಂಡ ದಿನಕ್ಕೆ ಒಂದೊಂದು ಹೊಸ ಸ್ವರೂಪವನ್ನು ಪಡೆದುಕೊಳ್ತದೆ. ಯಾಕಂದ್ರೆ ಹಿಂದೆ KPSC ಒಂದು ಮುಖ್ಯಸ್ಥರ ಒಂದು ಅಕ್ರಮವಾಗಿ ಬೇರೆ ಕ್ಯಾಸ್ಟ್ ಸರ್ಟಿಫಿಕೇಟ್ ನ, ಬೇರೆ ಒಂದು ಇನ್ಕಮ್ ಸರ್ಟಿಫಿಕೇಟ್ ನ ತೋರಿಸಿ ಮಗಳಿಗೆ ಕೆಲಸವನ್ನು ಕೊಡ್ತೀವಿ. ಅದರ ಬಳಿಕ ಇದೀಗ ವೆಟರ್ನರಿ ಡಾಕ್ಟರ್ ಅಂದ್ರೆ ಪಶು ವೈದ್ಯಾಧಿಕಾರಿಗಳು ಏನಿದ್ದಾರೆ ಆ ಒಂದು ನೇಮಕಾತಿಯಲ್ಲಿ ಅಕ್ರಮ ಆಗಿದೆ ಅಂದ್ಬಿಟ್ಟು ಏನು ಅಕ್ಸ ಅವರು ಏನಿದ್ದಾರೆ ಅವರು ಒಂದು ವಿಧಾನಸೌಧ ಪೊಲೀಸ್ ಸ್ಟೇಷನ್ಗೆ ಒಂದು ದೂರನ್ನು ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಈ ಜೂನ್ 4ನೇ ಅಂದ್ರೆ ಜನವರಿ 4ನೇ ತಾರೀಕು ಈ ಒಂದು ಎಕ್ಸಾಮ್ ಆಗಿರುತ್ತೆ. ಅದರ ಫಲಿತಾಂಶ ಜುಲೈ 17ರಂದು ಬಿಡುಗಡೆ ಆಗಿರುತ್ತೆ. ಆದ್ರೆ ಜುಲೈ 17ರಂದು ಬಿಡುಗಡೆ ಆಗ್ತಕ್ಕಂಥ ಫಲಿತಾಂಶ ಎಲ್ಲರಿಗೂ ಅಚ್ಚರಿ ಆಗುತ್ತೆ. ಯಾಕಂದ್ರೆ ಆ ಒಂದು ಫಲಿತಾಂಶದಲ್ಲಿ ಪ್ರಾಮಾಣಿಕತೆಯಿಂದ ಬರೋದು ಮತ್ತೆ ಕೀ ಆನ್ಸರ್ ನೋಡಿ ಗಾಬರಿ ಆಗ್ತಕ್ಕಂಥ ವಿದ್ಯಾರ್ಥಿಗಳು ಬಂದು ಒಬ್ಬ ವ್ಯಕ್ತಿ ಅಂದ್ರೆ ಆರಿಫ್ ಖಾನ್ ಅನ್ನೋ ಒಬ್ಬ ವ್ಯಕ್ತಿ ಹತ್ರ ಬಂದು ಮಾತನಾಡಿದಾಗ ಆ ವ್ಯಕ್ತಿ ಇಲ್ಲ, ಒಂದು ಹುದ್ದೆಗೆ 80 ಲಕ್ಷ ಡಿಮ್ಯಾಂಡ್ ಆಗುತ್ತೆ ಅನ್ನುವ ಕಾರಣ ಆ ಎಲ್ಲ ವಿಡಿಯೋಗಳನ್ನ ಮಾಡಿಕೊಂಡು ಈಗಾಗಲೇ ಒಂದು ಪೊಲೀಸರಿಗೆ, ವಿಧಾನಸೌಧ ಪೊಲೀಸರಿಗೆ ಈ ಒಂದು ಏನು ವಿದ್ಯಾರ್ಥಿಗಳ ಪರವಾಗಿರ್ತಕ್ಕಂಥ ಒಕ್ಕೂಟದವರು ಒಂದು ಮನವಿಯನ್ನು ಕೊಟ್ಟಿದ್ದಾರೆ. ಆದ್ರೆ ಈ ಒಂದು ಗೋಲ್ಮಾಲ್ ಅನ್ನೋದು ಏನಿದೆಯಲ್ಲ, ಈ ಒಂದು ಗೋಲ್ಮಾಲ್ ಅನ್ನೋದು ಕೇವಲ ಒಂದು KPSC ಅಷ್ಟೇ ಇಲ್ಲ, ಎಲ್ಲ ಇಲಾಖೆದಲ್ಲೂ ಸಹ ಒಂದು ಈ ಒಂಥರ ಒಂದು ಗೋಲ್ಮಾಲ್ಗಳು ಆಗ್ತಿವೆ. ಆದ್ರೆ ರಾಜ್ಯ ಸರ್ಕಾರ ಇದನ್ನ ಯಾವ ತರ ಒಂದು ತೆಗೆದುಕೊಳ್ಳುತ್ತೋ ಅನ್ನೋದು ಇಲ್ಲಿ ಪ್ರಮುಖವಾಗಿ ಕಾಣುತ್ತೆ. ಯಾಕಂದ್ರೆ ಇಲ್ಲಿ ನೋಡಿ, ಈಗ ಈ ತರ ಗೋಲ್ಮಾಲ್ ಆದಾಗ ಒಬ್ಬ ವ್ಯಕ್ತಿನ ತೆಗಿತಾರೆ, ಸಸ್ಪೆಂಡ್ ಮಾಡ್ತಾರೆ, ಅವ್ರ ಮೇಲೆ ಡಿಪಾರ್ಟ್ಮೆಂಟ್ ಎನ್ಕ್ವೈರಿ ಕೊಡ್ತಾರೆ. ಆದ್ರೆ ಅನ್ಯಾಯ ಆಗಿರ್ತಕ್ಕಂಥ ವ್ಯಕ್ತಿಗಳಿಗೆ ನ್ಯಾಯ ಸಿಗ್ಬೇಕಲ್ಲ. ಈಗೇನು ಪ್ರಾಮಾಣಿಕವಾಗಿ ಎಕ್ಸಾಮ್ ಬರೆದು ಅವ್ರು ಪಾಸ್ ಆಗಿರುತ್ತೆ, ಅವ್ರ ನೇಮಕ ಆಗ್ಬೇಕಲ್ಲ. ಒಂದು ವೇಳೆ ರಾಜ್ಯ ಸರ್ಕಾರ ಈ ನೇಮಕಾತಿಯನ್ನು ರದ್ದು ಮಾಡುತ್ತೆ ಅನ್ನೋದು ಕಾದು ನೋಡ್ಬೇಕಿದೆ. ಯಾಕಂದ್ರೆ ಇದೀಗ KPSC ಕರ್ಮ ಇದೀಗ ಬಯಲಿಗೆ ಬರ್ತಿದೆ. ಆದ್ರೆ ಮುಖ್ಯಮಂತ್ರಿಗಳು ಯಾವ ತರ ಒಂದು ಇದನ್ನ ಫೇಸ್ ಮಾಡ್ತಾರೆ, ಜೊತೆಗೆ ಏನು ಕ್ರಮ ಸೂಚನೆ ಕೊಡ್ತಾರೆ ಅನ್ನೋದು ಕಾದು ನೋಡ್ಬೇಕಿದೆ. ಯಾಕಂದ್ರೆ ಇಲ್ಲಿ ಏನಾದ್ರೂ ಸ್ವಲ್ಪ ಹೆಚ್ಚು ಕಮ್ಮಿ ಆದಂತ ಸಂದರ್ಭದಲ್ಲಿ ಕೆಲವಷ್ಟು ಪ್ರಾಮಾಣಿಕತೆ ಓದಿ ಬರೆದಿರ್ತಲ್ಲ, ಅಂತ ವಿದ್ಯಾರ್ಥಿಗಳು, ಅಂತ ಒಂದು ಅಭ್ಯರ್ಥಿಗಳು ಒಂದು ಆತುರದ ನಿರ್ಧಾರ ತೆಗೆದುಕೊಳ್ಳುವ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ರಾಜ್ಯ ಸರ್ಕಾರ ಈ ಒಂದು ಹಗರಣದ ವಿಚಾರದಲ್ಲಿ ಒಂದು ಸೂಕ್ಷ್ಮ ಹೆಜ್ಜೆಯನ್ನಿಟ್ಟು ಆ ಒಂದು ಯಾರಿಗೆ ಅನ್ಯಾಯ ಆಗದಂತೆ, ಯಾರು ಜೀವಕ್ಕೆ ಕೂತು ಬರದಂತೆ ಎಲ್ಲವನ್ನು ನಿರ್ವಹಿಸುವ ಕೆಲಸ ರಾಜ್ಯ ಸರ್ಕಾರದ ಮೇಲೆ ಜವಾಬ್ದಾರಿ ಇದೆ. ಅದು ರಾಜ್ಯ ಸರ್ಕಾರ ಇದನ್ನ ಹೇಗೆ ಜವಾಬ್ದಾರಿ ತೆಗೆದುಕೊಂಡು ಯಾವ ತರ ಒಂದು ಸೊಲ್ಯೂಷನ್ ಕೊಡುತ್ತೆ ಅನ್ನೋದು ಕಾದು ನೋಡಬೇಕಿದೆ. ಮಹಾದೇವ್ ಗಾವ್. ಓಕೆ ಥ್ಯಾಂಕ್ ಯು ವಿನೋದ್, ನಿಮ್ಮೆಲ್ಲ ಮಾಹಿತಿಗಾಗಿ.